ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಸಂತ ಶಿಶುನಾಳ ಶರೀಫ ಇವರು ಬರೆದಂತಹ ತರವಲ್ಲ ತಗಿ ನಿನ್ನ ತಂಬೂರಿ ಅನ್ನುವಂತಹ ಈ ಹಾಡಿನ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲ್ಪಾಡಿ ಅಂತ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಈಗ ನಾವು ನೋಡೋಣ. ಸಂತ ಶಿಶುನಾಳ ಶರೀಫರು ಬರೆದಂತಹ ತರವಲ್ಲ ತಗಿ ನಿನ್ನ ತಂಬೂರಿ. ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ. ತಂಬೂರಿ ಅಂದರೆ ನೀವೆಲ್ಲ ಕೇಳಿರ್ಬೋದು. ತಂಬೂರಿ ಅಂದರೆ ಒಂದು ಶ್ರುತಿಗೆ ಬಳಸುವಂಥ ಒಂದು ತಂತಿವಾದ್ಯ. ಅಂದರೆ ಯಾವುದೇ ಒಂದು ಹಾಡಿರ್ಬೋದು, ಶ್ರುತಿಬದ್ಧವಾಗಿ ಸಂಗೀತಗಾರನ ಗಾನಸುದ್ದೆಯ ಹಿಂಬದಿಯಲ್ಲಿ ಸಾಗುವಂಥ ಒಂದು ನಿರಂತರವಾದಂಥ ಒಂದು ನಾದ. ಆ ತಂಬೂರಿ ಅನ್ನುವಂಥ ತಂಬೂರಿ ಈ ಒಂದು ನಾದಕ್ಕೆ ಸರಿಯಾಗಿ ಹಾಡನ್ನು ಹಾಡುವಂಥದ್ದು ನಿಮಗೆ ಕೇಳಿರ್ಬೋದು ನೀವು. ಸಂತ ಶಿಶುನಾಳ ಶರೀಫರು ಹೇಳ್ತಾರೆ, ಈ ಒಂದು ಜೀವನ ಅಂದರೆ ಜೀವನ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು ಇದರ ಒಂದು ಒಳ ಅರ್ಥ ಇಲ್ಲಿ ಹೇಳ್ತಾರೆ. ಹೌದು, ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರು ತಂಬೂರಿ. ಅಂದರೆ ನಮ್ಮ ಜೀವನ ಶಿಸ್ತುಬದ್ಧವಾದಂತಹ ಜೀವನವೇ ಶ್ರುತಿಬದ್ಧವಾದಂತಹ ಜೀವನ. ಇಂತಹ ತಂಬೂರಿ ಅಂದರೆ ಎರಡೆರಡು ಅರ್ಥಗಳು ಬರ್ತವೆ, ಆಳವಾದಂಥ ಎರಡು ಅರ್ಥಗಳು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತೇನೆ. ಇದರ ಆಳಾರ್ಥಗಳು ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹೊಮ್ಮಿಸುವಂಥದ್ದು ಇರ್ತದೆ ಈ ಗೀತೆಯಲ್ಲಿ. ಈ ಒಂದು ತಂಬೂರಿ ಅಂದರೆ ದೇಹ, ಇಂತಹ ಒಂದು ತಂಬೂರಿಯೇ ಜೀವನ ಕೂಡ. ಅಂದರೆ ಶರೀಫರು ಈ ತಂಬೂರಿಯಲ್ಲಿ ಏನು ಹೇಳ್ತಾರೆ ಅಂದರೆ, ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರು ತಂಬೂರಿ. ಅಂದರೆ ಇಲ್ಲಿ ಈ ಹಾಡಲ್ಲೇ ಬರದೇ ಬಾರಿಸದಿರು, ಹಾಗೆ ಕೆಲವೆಡೆಯಲ್ಲಿ ಬರಿದೇ ಬಾರಿಸದಿರು ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದರೆ ಎರಡೂ ಕೂಡ ಸರಿಯೇ. ಬರದೇ ಬಾರಿಸದಿರು, ಬರಿದೇ ಬಾರಿಸದಿರು. ಯಾವುದು ಈ ತಂಬೂರಿಯನ್ನು ನುಡಿಸಲಿಕ್ಕೆ ಬರದೇ ಇದ್ದಲ್ಲಿ, ನುಡಿಸಲು ಬರದೇ ಇದ್ದರೂ ಕೂಡ ನನಗೆಲ್ಲವೂ ಗೊತ್ತು ಎಂದು ನೀನು ಬಾರಿಸುವುದು ಬೇಡ. ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರು ತಂಬೂರಿ. ಎಲ್ಲವೂ ಗೊತ್ತಿದೆ ನನಗೆ ಅನ್ನುವಂಥ ಅಹಂಕಾರದಿಂದ ನೀನು ನುಡಿಯದಿರು ಅನ್ನುವಂಥದ್ದು ನೇರವಾದ ಅರ್ಥ ಇಲ್ಲಿ. ಅಂದರೆ ಒಳ ಅರ್ಥವೇ ಇದು. ನೀನು ಅಹಂಕಾರವನ್ನು ಪಡಬೇಡ, ತಂಬೂರಿಯನ್ನು ನುಡಿಸಲು ಬರದೆ ನನಗೆಲ್ಲ ಗೊತ್ತು ಎಂದು ನುಡಿಯದಿರು. ಹಾಗೆ ಈ ಒಂದು ಜೀವನ ಸಾರವಿಲ್ಲದಂತಹ ಪೊಳ್ಳು ಜೀವನವನ್ನು ಸಾಗಿಸುತ್ತಾ ನನಗೆಲ್ಲ ಗೊತ್ತು ಎಂದು ಹೇಳದಿರು ಅನ್ನುವಂಥ ಅರ್ಥವು ಬರ್ತದೆ. ಅಂದರೆ ಜೀವನ ಬಂದ ನಂತರ, ಜೀವನಕ್ಕೆ ನಾವು ಬಂದ ನಂತರ, ಅಂದರೆ ನಾವು ಜನ್ಮಿಸಿ ಬಂದ ನಂತರ, ಹುಟ್ಟಿದ ನಂತರ ನಾವು ಜೀವನದ ಒಂದು ಏನಿದೆ, ಜೀವನದ ಸಾರ ಯಾವುದು ಅನ್ನುವಂಥದ್ದು ತಿಳಿದುಕೊಳ್ಬೇಕು. ತಿಳಿದುಕೊಂಡು ನಾವು ಜೀವನವನ್ನು ನಡೆಸಬೇಕು. ಅದೇ ರೀತಿ ತಂಬೂರಿಯನ್ನು ಹಿಡಿದ ನಂತರ ಹೇಗೋ ಬಾರಿಸುವುದಲ್ಲ. ಆ ತಂಬೂರಿ ಹೇಗೆ ಇದೆ ಅದು ಶ್ರುತಿಬದ್ಧವಾಗಿ ಅದನ್ನು ಬಾರಿಸುವಂಥದ್ದನ್ನು ಕಲಿತುಕೊಳ್ಬೇಕು. ಬರಿದೇ ಬಾರಿಸದಿರು, ಬರದೇ ಬಾರಿಸದಿರು, ಬರಿದೇ ಬಾರಿಸದಿರು. ತಂಬೂರಿಯನ್ನು ನುಡಿಸಲು ಬಾರದೆ ನನಗೆಲ್ಲ ಗೊತ್ತುಂಟು ಅಂತ ಅದನ್ನು ಬರದೆ ಬಾರಿಸದಿರು. ಹಾಗೆಯೇ ಸಾರವಿಲ್ಲದಂಥ ಪೊಳ್ಳು ಜೀವನವನ್ನು ನಡೆಸುತ್ತಾ ನನಗೆಲ್ಲ ಗೊತ್ತು ಅನ್ನುವ ರೀತಿಯಲ್ಲಿ ಹೇಳದಿರು ಅನ್ನುವಂತಹ ಅರ್ಥ. ಮುಂದೆ ಹೇಳ್ತಾರೆ ನೋಡಿ. ಸರಸ ಸಂಗೀತದ ಕುರುಹುಗಳ ನರಿಯದೆ ಬರದೆ ಬಾರಿಸದಿರು ತಂಬೂರಿ. ಅಂದರೆ ಶ್ರುತಿಬದ್ಧವಾಗಿ ಅಂದರೆ ಶ್ರುತಿ ಅನ್ನುವಂಥದ್ದೇ ಜ್ಞಾನವನ್ನು ಮುಖ್ಯವಾಗಿ, ಜ್ಞಾನ ಯಾವುದು ಇಲ್ಲಿ, ಎಲ್ಲ ರೀತಿಯ ಜ್ಞಾನವಾಗ್ತದೆ. ಇಲ್ಲಿ ಅವರು ಮುಖ್ಯವಾಗಿ ತಂಬೂರಿಯನ್ನು ಕುರಿತೇ ಹೇಳಿರುವುದರಿಂದ ಸಂಗೀತದ ಜ್ಞಾನ ಅರಿತು ನೀನು ಬಾರಿಸು. ಹಾಗೆ ಜೀವನದ ಪ್ರತಿ ಅಂಶದಲ್ಲಿಯೂ ಕೂಡ ಸಂಗೀತವಿದೆ. ಅಂತಹ ಒಂದು ಸಂಗೀತದ ಜ್ಞಾನವೇ ಇಲ್ಲದೆ ನೀನು ನುಡಿಸದಿರು, ತಂಬೂರಿಯನ್ನು ನೀನು ನುಡಿಸುವುದು ಬೇಡ ಎಂದು ಹೇಳ್ತಾರೆ. ಎಲ್ಲವನ್ನೂ ತಿಳಿದುಕೊಂಡು ಸಂಗೀತದ ಜ್ಞಾನ ಇದ್ದರೆ ಮಾತ್ರ ನೀನು ತಂಬೂರಿಯನ್ನು ಬಾರಿಸಲು ಹೋಗು. ಬರಿದೇ ನುಡಿಸದಿರು. ನೀನು ಸಂಗೀತದ ಜ್ಞಾನ ಇಲ್ಲದೆ ನೀನು ಸುಮ್ಮನೆ ನುಡಿಸುವುದಲ್ಲ. ಜೀವನಕ್ಕೂ ಕೂಡ ಜ್ಞಾನವಿದೆ. ಜೀವನದ ಆ ಜ್ಞಾನವನ್ನು ತಿಳಿದುಕೊಂಡು ಬುದ್ಧಿ ಮತ್ತು ಶಿಸ್ತು ಇಲ್ಲದೇ ಇದ್ದರೆ ತಂಬೂರಿಯನ್ನು ನುಡಿಸಲಾಗದು. ಅಂದರೆ ನುಡಿಸುವುದು ಬೇಡ. ಸಂಗೀತದ ಜ್ಞಾನವೇ ಇಲ್ಲದೆ ನುಡಿಸದಿರು, ಈ ತಂಬೂರಿಯನ್ನು ನೀನು ನುಡಿಸದಿರು. ಈ ಶ್ರುತಿ ಮತ್ತು ಶಿಸ್ತು
ಇದು ಇದ್ದರೆ ಮಾತ್ರ ನೀನು ಅದರ ಜೊತೆಯಲ್ಲಿ ಸಂಗೀತದ ಜ್ಞಾನ ಇದ್ದರೆ ಮಾತ್ರ ಈ ತಂಬೂರಿಯನ್ನು ನೀನು ನುಡಿಸು ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದೆ ಮದ್ದಲಿ ದನಿಯೊಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿಯದ ಅದ ತಿದ್ದಿ ನುಡಿಸಬೇಕು ತಂಬೂರಿ. ಅಂದರೆ ಇಲ್ಲಿ ಈ ಒಂದು ಸಾಲಿನಲ್ಲಿ ಬೇರೆ ಬೇರೆ ಅರ್ಥಗಳು ಬರ್ತವೆ. ಮದ್ದಳೆ ಅನ್ನುವಂಥ ನೀವು ಕೇಳಿರ್ಬೋದು. ಅದು ದೊಡ್ಡ ಹಿರಿದಾದಂತಹ ಒಂದು ನಾದ, ದೊಡ್ಡ ನಾದ ಅದು. ಇದು ತಂತಿವಾದ್ಯವೇ. ಅದರಲ್ಲಿಯೂ ಕೂಡ ತಂಬೂರಿಯ ಸ್ವರ ಇದೆ ಅಂತ ಹೇಳ್ತಾರೆ ಶಿಶುನಾಳ ಶರೀಫರು. ಅದೇ ರೀತಿ ಈ ಸಂಸಾರ ಅನ್ನುವುದು ಕೂಡ ಒಂದು ಮದ್ದಳೆ ಇದ್ದ ಹಾಗೆ. ಅಂದರೆ ಮದ್ದಳೆ ಏನು ಅದರ ಬಗ್ಗೆ ಜ್ಞಾನ ಇಲ್ಲದೆ ಬಾರಿಸ್ತಾ ಹೋದರೆ ಅದೊಂದು ರೀತಿಯಲ್ಲಿ ಗದ್ದಲದ ಹಾಗೆ ಆಗ್ತದೆ. ಜೀವನ ಅನ್ನೋದೇ ಒಂದು ಗದ್ದಲ. ಇಂತಹ ಒಂದು ಸಂಸಾರವನ್ನು ಹದ ಮಾಡಿಕೊಂಡು ತಾಳಬದ್ಧವಾಗಿ ಜೀವನವನ್ನು ನುಡಿಸಬೇಕು, ಜೀವನವನ್ನು ನಡೆಸಬೇಕು. ದೇವ ನುಡಿಸುವ ಈ ಮದ್ದಳೆಗೆ ತಕ್ಕಂತೆ ತಂಬೂರಿ ಅನ್ನುವಂತಹ ಈ ದೇಹವನ್ನು ನುಡಿಸಿಕೊಂಡು ಸಾಗಬೇಕು. ಮದ್ದಳೆಯಲ್ಲಿಯೂ ಕೂಡ ನಾದ ಇದೆ, ತಂಬೂರಿಯಲ್ಲಿಯೂ ನಾದ ಇದೆ. ಹಾಗಾಗಿ ಒಂದಕ್ಕೊಂದು ಹೊಂದಿಕೊಂಡು ನಾದ ಭರಿತವಾಗಿ ಈ ಜೀವನವನ್ನು ನಡೆಸಬೇಕು, ಜೀವನವನ್ನು ಸಾಗಿಸಿದರೆ ಮಾತ್ರ ಅದು ಒಂದು ಒಳ್ಳೆಯ ಜೀವನವಾಗ್ತದೆ. ಸಾಧಕನಿಗಿರ್ಬೋದು, ಅಲ್ಲಿ ಹೇಳ್ತಾರೆ ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ಸಿದ್ಧ ಸಾಧಗೆ ಅಂದರೆ ಸಿದ್ಧವಾಗಿ ಸಾಧನೆಯನ್ನು ಮಾಡಿದಂತಹ ಸಾಧಕನಿಗಾಗಲಿ ಅಸಾಧಕನಿಗಾಗಲಿ ಇಬ್ಬರಿಗೂ ಕೂಡ ಇರುವುದು ಯಾವುದು ಇರುವಂತಹ ಒಂದು ಸುವಿದ್ಯೆ ಅಂದರೆ ಒಳ್ಳೆಯ ವಿದ್ಯೆ. ಆ ವಿದ್ಯೆಯನ್ನು ಕಲಿತುಕೊಂಡಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು. ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಈ ಸಾಲಲ್ಲಿ ನಾವು ಗಮನಿಸ್ಬೋದು. ಮುಂದೆ ಹೇಳ್ತಾರೆ ನೋಡಿ, ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ, ಏನಿದರ ಹಂಚಿಕೆ ಅರಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ, ಬಾಳನ್ನು ಬಲ್ಲವರಿಗೆ, ಜೀವನವನ್ನು ನಡೆಸುವವರಿಗೆ ಮಾತ್ರ ಈ ತಂಬೂರಿ. ಬಾಳಾಕ್ಷ ರಚಿಸಿದ ತಂಬೂರಿ. ಬಾಳಾಕ್ಷ, ಬಾಳ ಅಂದರೆ ಹಣೆ, ಅಕ್ಷ ಅಂದರೆ ಕಣ್ಣು. ಹಣೆಯಲ್ಲಿ ಕಣ್ಣನ್ನು ಉಳ್ಳವನು ಯಾವನೋ ಅವನು ಬಾಳಾಕ್ಷ ಅಂತ ಶಿವ ಅಂದರೆ ದೇವರು. ಈ ದೇವರು ಕೊಟ್ಟಂತಹ ಈ ತಂಬೂರಿ ಅನ್ನುವಂತಹ ಈ ದೇಹವನ್ನು ಸರಿಯಾಗಿ ನಡೆಸಲು, ಅಂದರೆ ಜೀವನವನ್ನು ಯಾರಿಗೆ ಸರಿಯಾಗಿ ನಡೆಸಲು ಅರಿತಿರುತ್ತಾರೋ ಅಂಥವರಿಗೆ ತಿಳಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಅಂದರೆ ನಿಶ್ಚಿಂತ ಜೀವನವನ್ನು ನಡೆಸುವವರು ಯಾರಿದ್ದಾರೋ ಅವರಿಗೆ ಯಾವುದೇ ಏನನ್ನೂ ಹೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಿಗೆಲ್ಲರಿಗೂ ಗೊತ್ತುಂಟು ಹೇಗೆ ಬಾಳಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತಿರ್ತದೆ. ಆದರೆ ಎಲ್ಲವನ್ನೂ ನಾನು ಬಲ್ಲೆ, ಹೇಳಲಿ ಏನಿದರ ಹಂಚಿಕೆ, ಅರಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ಎಲ್ಲವನ್ನು ಬಲ್ಲೆ, ನನಗೆಲ್ಲವೂ ಗೊತ್ತುಂಟು ಎಂಬಂತಹ ಅಹಂಕಾರಿಗೆ ಎಷ್ಟೇ ಹೇಳಿದರೂ ಕೂಡ ಅರಿಯದವರಿಗೆ ಇದು ಯಾವುದೂ ಕೂಡ ಅರಿವಾಗದು. ಎಷ್ಟು ತಿಳಿ ಹೇಳಿದರೂ ಕೂಡ ಅರಿಯುವಂತಹ ಮನಸ್ಸು ಆ ತಾಳಹೀನನ ಮನಸ್ಸಿನಲ್ಲಿ ಇಲ್ಲ, ಅರಿಯುವಂಥದ್ದೇ ಇಲ್ಲ. ಅವರಿಗೆ ಎಷ್ಟು ಹೇಳಿದರೂ ಕೂಡ ಅಷ್ಟೇ. ಯಾರಿಗೆ ಈ ಜೀವನ ಅನ್ನುವಂಥದ್ದು ಸರಿಯಾಗಿ ನಡೆಸಿಕೊಂಡು ಹೋಗಲು ಸಾಧ್ಯವಿದೆಯೋ ಅಂಥವರಿಗೆ ತಿಳಿ ಹೇಳಬೇಕಾಗಿಲ್ಲ. ಯಾರು ಜೀವನವನ್ನು ಹೇಗೋ ಸಾಗಿಸ್ತಿದ್ದಾರೋ ಅಂಥವರಿಗೆ ಯಾವುದೇ ತಿಳಿ ಹೇಳಿದರೂ ಕೂಡ ಅಂಥದ್ದನ್ನು ತಿಳಿದುಕೊಳ್ಳುವಂತಹ ಮನಸ್ಸು ಅವರಲ್ಲಿ ಇಲ್ಲ. ಯಾಕಂದರೆ ಅವರು ಮೊದಲೇ ಹೇಳಿಬಿಟ್ಟಿರ್ತಾರೆ, ಎಲ್ಲವೂ ಗೊತ್ತಿದೆ ನನಗೆ, ತಾನೆಲ್ಲವನ್ನು ಕೂಡ ಬಲ್ಲೆ, ಎಲ್ಲವೂ ಕೂಡ ನನಗೆ ತಿಳಿದಿದೆ ಎಂದು ಹೇಳುವವನಿಗೆ ಎಷ್ಟೇ ಹೇಳಿದರೂ ಕೂಡ ಅಂತಹ ಅರಿಯದವನಿಗೆ, ಹಂಚಿಕೆ ಅರಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ಇಂಥವನಿಗೆ ಎಷ್ಟೇ ಹೇಳಿದರೂ ಕೂಡ, ಇಂತಹ ಯಾವುದನ್ನು ಕೇಳದೇ ಇರುವಂತಹ ಮನಸ್ಸು ಇಲ್ಲದವನಿಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ಕೇಳದೇ ಇರುವಂತಹ ಮನಸ್ಸು ಇಲ್ಲದವನಿಗೆ ಅವನಿಗೆ ಹೇಳಬೇಕಾಗಿಲ್ಲ. ಎಷ್ಟು ಹೇಳಿದರೂ ಕೂಡ ಅವನು ತಿಳ್ಕೊಳ್ಳೋದಿಲ್ಲ. ಮುಂದೆ ಹೇಳ್ತಾರೆ, ಸಂತ ಶಿಶುನಾಳ ಶರೀಫರು ಹೇಳ್ತಾರೆ ನೋಡಿ, ಸತ್ಯ ಶರಧಿಯೊಳು ತಂಬೂರಿ ಉತ್ತಮರಾಡುವ ತಂಬೂರಿ, ಬತ್ತೀಸರಾಗದಿ ಬಗೆಯ ನರಿಯದಂಥ ಕತ್ತಿಗಿನ್ಯಾತಕ್ಕೆ ತಂಬೂರಿ. ಸತ್ಯ ಶರಧಿಯೊಳು ತಂಬೂರಿ. ಶರಧಿ ಅಂದರೆ ಸಮುದ್ರ. ಸತ್ಯವೇ
ಸತ್ಯವೇ ಆಗಿರುವಂತಹ ಈ ಸಮುದ್ರದಲ್ಲಿ ಉತ್ತಮರಾಡುವ ತಂಬೂರಿ ಅಂದರೆ ಸಾಧಾರಣವಾಗಿ ಜೀವನ ಅನ್ನುವಂಥದ್ದು ಬದಲಾಗ್ತಾ ಹೋಗ್ತದೆ. ಹಾಗೆಯೇ ಅಂದಿನ ಕಾಲದಿಂದಲೂ ಇಂದಿನ ಕಾಲದವರೆಗೂ ಕೂಡ ಈ ರಾಗ ತಾಳಾದಿಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತದೆ. ವಾದ್ಯಗಳೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಅದೆಲ್ಲ ಬದಲಾಗ್ತಾ ಹೋಗ್ತದೆ. ಶರೀಫರು ಹೇಳುವಂತಹ ಇಲ್ಲಿ ಹೇಳ್ತಾರೆ ನೋಡಿ, ಬತ್ತೀಸ ರಾಗದಿ ಬಗೆಯ ನರಿಯದಂಥ ಕತ್ತೆಗೆ ನ್ಯಾತಕ್ಕೆ ತಂಬೂರಿ ಅಂತ. ಬತ್ತೀಸ್ ರಾಗ ಅಂದರೆ 32 ರಾಗಗಳು. 32 ರಾಗಗಳು ಎಲ್ಲ ಕಾಲಕ್ಕೂ ಕೂಡ ಅವೇ 32 ಅಲ್ಲ, ಅದರಲ್ಲಿ ಬದಲಾಗ್ತಾ ಹೋಗ್ತದೆ. ಬೇರೆ ಬೇರೆ ಕಾಲಕ್ಕೆ, ದಾಸರ ಕಾಲಕ್ಕೆ ಇರ್ಬೋದು, ವಚನ ಸಾಹಿತ್ಯದ ಕಾಲಕ್ಕೆ ಇರ್ಬೋದು, ಅನಂತರ ಶಿವಯೋಗಿಗಳ ಕಾಲಕ್ಕೆ ಇರ್ಬೋದು. ಹೀಗೆ 32 ರಾಗ ಒಂದೇ ಅಲ್ಲ. 32 ರಾಗದ ಬಗೆಯನ್ನು ಅರಿಯದ ಎಂದರೆ 2 ವಿಭಿನ್ನ ರಾಗಗಳ ನಡುವಿನ ವ್ಯತ್ಯಾಸವನ್ನು ಅರಿಯದೇ ಇರುವಂತಹ ಕತ್ತೆಗೆ, ಅಲ್ಲಿ ಹೇಳ್ತಾರೆ ಕತ್ತೆ ಅಂದರೆ ಇಲ್ಲಿ ಪ್ರಾಣಿ, ಆ ಕತ್ತೆಗೆ ತಂಬೂರಿ ಯಾತಕ್ಕೆ ಅಂದರೆ ಎಲ್ಲ ರಾಗ ತಾಳದ ಅರಿವು ಇರಲೇಬೇಕು ಅಂತಲ್ಲ, ಬದಲಿಗೆ 2 ಭಿನ್ನ ಜೀವನ ಕ್ರಮಗಳ ವ್ಯತ್ಯಾಸವನ್ನು ಅರಿಯದಂಥ ಮೂಢನಿಗೆ ತಂಬೂರಿ ಯಾಕೆ ಬೇಕು ಅನ್ನುವಂಥದ್ದನ್ನು ಇಲ್ಲಿ ಸಂತ ಶಿಶುನಾಳ ಶರೀಫರು ಕೇಳ್ತಾರೆ. ಮುಂದಿನ ಭಾಗ ನೋಡಿ. ಸುಮ್ಯಾಳಕ ತಂಬೂರಿ ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳ ಅಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ಸುಮೇಳ ಅಂದರೆ ಶುದ್ಧವಾಗಿ ಹೊಂದಿಕೊಳ್ಳದೇ ಇರುವಂಥ ಎಲ್ಲೆಲ್ಲೋ ಸಾಗುವಂತಹ ಹಲವಾರು ವಾದ್ಯಗಳ ಸಂಗೀತಕ್ಕೆ ಹೇಳುವಂಥದ್ದು ಸುಮ್ಯಾಳಕ ತಂಬೂರಿ. ಸಮ ಇಲ್ಲದೇ ಇರುವಂತಹ ಅಸಮವಾಗಿರುವಂತಹ ಇಂತಹ ಸುಮೇಳಕ್ಕೆ ಕುಶಲರಿಗೆ ಒಪ್ಪುವಂತಹ ತಂಬೂರಿ. ಇಂತಹ ಒಂದು ಮೇಳದಲ್ಲಿ ತಂಬೂರಿಗೆ ಏನು ಕೆಲಸ? ಮೊದಲಿಗೆ ದೇವನನ್ನು ಓದಿ ಆದ ನಂತರ ಅದನ್ನು ಅರಿತುಕೋ, ಕಲಿಸಬೇಕು ಅನ್ನುವಂತಹ ತತ್ವ. ಅಂದರೆ ತಂಬೂರಿಯ ನಾದ ಹಸನಾಗಿ ಮೂಡುವಂಥದ್ದು, ಅರಿವೇ ಇಲ್ಲದೆ ಅರಿವು ಮೂಡಿಸಲು ಯತ್ನಿಸುವಂಥ ಜ್ಞಾನವನ್ನು ಹೀಗೆ ಹಂಚಿದ ಹಾಗೆ ಅಂತ ಹೇಳುವಂಥದ್ದು. ಸುಮ್ಯಾಳಕ ತಂಬೂರಿ ಕುಶಲರಿಗೆ ಒಪ್ಪುವ ತಂಬೂರಿ ಶಿಶುನಾಳಾಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ನಾದ ಹಸನಾಗಿ ಇರಬೇಕು ಅನ್ನುವಂಥದ್ದು. ಅಂದರೆ ಜೀವನವೂ ಕೂಡ ಈ ತಂಬೂರಿ ಅನ್ನುವಂತಹ ದೇಹವನ್ನು ಹೊಂದಿದಂತಹ ಈ ದೇಹದಲ್ಲಿ ಉತ್ತಮವಾಗಿ ಬಾಳಬೇಕು. ಅಂದರೆ ಎಲ್ಲವನ್ನೂ ಕೂಡ ಅರಿತು ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ನಾವು ನೋಡ್ಬೋದು, ಈ ತತ್ವಪದದಲ್ಲಿ ನೋಡಬಹುದು. ಅಂದರೆ ಇಲ್ಲಿ ಅರಿವಿಲ್ಲದೆ ಯಾವುದೇ ಒಂದು ಅಸಮರ್ಥವಾಗಿ ಸಾಧನೆಯನ್ನು ಮಾಡಲು ಹೋಗುವುದಲ್ಲ, ನಿಮ್ಮ ಒಳಗೆ ಇರುವಂತಹ ಆತ್ಮಜ್ಞಾನವನ್ನು ಅರಿತುಕೊಂಡು ಸರಿಹೊಂದದ ವಾದ್ಯಗಳಂತೆ ಭಿನ್ನವಾಗಿದ್ದರೂ ಕೂಡ ನಿಮ್ಮ ದೇಹ ಅನ್ನುವಂತಹ ಈ ತಂಬೂರಿಯನ್ನು ಸರಿಯಾಗಿ ಮೀಟಿದಾಗ ಮಾತ್ರ ಅಲ್ಲಿ ದೈವತ್ವ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನದಿಂದ ಮಾಡುವಂತಹ ಸಾಧನೆಗಿಂತ ಜ್ಞಾನದಿಂದ ಮಾಡುವಂತಹ ಸಾಧನೆ ಮುಖ್ಯ ಅನ್ನುವಂಥದ್ದೇ ಈ ಒಂದು ತತ್ವಪದದ ತತ್ವವಾಗಿರ್ತದೆ. ಅಂದರೆ ನಮ್ಮ ಒಳಗೆ ಇರುವಂತಹ ಈ ಒಂದು ದೀಪವನ್ನು ಹಚ್ಚಿಕೊಂಡು ದೇಹ ಅನ್ನುವಂತಹ ತಂಬೂರಿಯನ್ನು ಸರಿಯಾಗಿ ಮೀಟಬೇಕು. ಅಂದರೆ ದೇಹ ಅನ್ನುವಂಥದ್ದು ಆತ್ಮಜ್ಞಾನ, ಈ ಆತ್ಮಜ್ಞಾನವನ್ನು ಸರಿಯಾಗಿ ಪಡೆಯಬೇಕು. ಆಗ ಮಾತ್ರ ಸುಜ್ಞಾನದ ಸುನಾದ ಹೊರಹೊಮ್ಮುತ್ತದೆ, ಹಾಗೆ ಭಗವಂತನನ್ನು ಕಾಣಬಹುದು ಅನ್ನುವಂಥದ್ದು. ಅಂದರೆ ಇಲ್ಲಿ ತತ್ವಪದಗಳ ಒಂದು ಅರ್ಥವೇ ಅದು. ಒಳಗಿನ ಅರ್ಥ ಒಂದು ಬೇರೆ ಇರ್ತದೆ, ಹೊರಗಿನ ಅರ್ಥ ಬೇರೆ ಇರ್ತದೆ. ನಮ್ಮ ಈ ತಂಬೂರಿ ಅನ್ನುವಂತಹ ಈ ದೇಹವನ್ನು ಸರಿಪಡಿಸಿಕೊಂಡು ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಸುಜ್ಞಾನದಿಂದ ಭಗವಂತನನ್ನು ಪಡೆಯಬೇಕು ಅನ್ನುವಂಥದ್ದು. ಅಂದರೆ ನೇರವಾಗಿ ಹೇಳುವಂಥದ್ದು ಯಾವುದು? ಸ್ವರ ಬರದೆ ಬಾರಿಸದಿರು. ಅಂದರೆ ಈ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸುವಂಥ ಅಶಾಂತಿಯನ್ನು ಹಬ್ಬುವಂಥವರಿಗೆ ಇಲ್ಲಿ ಶಿಶುನಾಳ ಶರೀಫರ ಹೇಳ್ತಾರೆ, ಸ್ವರ ಬರದೆ ಬಾರಿಸದಿರು ತಂಬೂರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು. ವಿವೇಕ ಇಲ್ಲದೇ ಇದ್ದವರಿಗೆ ಈ ತಂಬೂರಿ ಯಾಕೆ ಬೇಕು? ಇದು ಅಜ್ಞಾನದ ಸಾಧನೆಯನ್ನು ಖಂಡಿಸುವಂಥದ್ದು, ವಿವೇಕಪೂರ್ಣವಾದ ಸಾಧನೆಯನ್ನು ಪ್ರೋತ್ಸಾಹಿಸುವಂಥ ಗೀತೆ. ಅಂದರೆ ಬರದೇ ಈ ದೇಹದಲ್ಲಿ ಬಂದ ನಂತರ ಏನೇನೋ ಬೇಡದೇ ಇರುವಂತಹ ಕೆಲಸವನ್ನು ಮಾಡುವುದಲ್ಲ, ನಾವು ಯಾವುದಕ್ಕೆ ಬಂದಿದ್ದೇವೆ, ಈ ದೇಹ ಯಾವುದಕ್ಕೆ ಇದೆ ಅನ್ನೋದನ್ನು ಸರಿಯಾಗಿ ಅರಿತುಕೊಂಡು ಬಾರಿಸಬೇಕು, ಬರದೇ ಬಾರಿಸದಿರು ಅನ್ನುವಂಥದ್ದನ್ನು ಇಲ್ಲಿ ಸಂತ ಶಿಶುನಾಳ ಶರೀಫರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಹೇಳುವಂಥದ್ದು, ಈ ಒಂದು ಜೀವನ ಅನ್ನುವಂಥದ್ದು
ಪ್ರತಿ ಜೀವಿಗೂ ಕೂಡ ಸಾಧನೆ ಮಾಡಬಲ್ಲಂತಹ ಒಂದು ಮನಸ್ಸನ್ನು ಆತ ದೇವರಿಂದ ಪಡೀತಾನೆ. ಅದು ದೇವರು ಆತನಿಗೆ ಕೊಟ್ಟಂತಹ ತಂಬೂರಿ. ಅದರಂತೆ ಈ ಬಾಳು ಕೂಡ ತಂಬೂರಿಯೇ. ಬಾಳಿನ ಪ್ರತಿ ಕರ್ಮವೂ ಕೂಡ ಈ ತಂಬೂರಿಯನ್ನು ನುಡಿಸಿದ ಹಾಗೆ ಬಾಳಿನಲ್ಲಿ ದೊರೆಯಬಹುದಾದಂತಹ ಸಾಮರ್ಥ್ಯಗಳು ಹಾಗೂ ಸಿದ್ಧಿಗಳು ಈ ತಂಬೂರಿಯ ಭಾಗಗಳೇ. ಇವೆಲ್ಲವನ್ನೂ ಕೂಡ ಸರಿಯಾಗಿ ಬಳಸಿ ದೇವರ ಮದ್ದಲೆಗೆ ಸರಿಯಾಗಿ ತಂಬೂರಿಯನ್ನು ನುಡಿಸಿದರೆ ಸುಸ್ವರ ಹೊಡೀತದೆ. ಅಂದರೆ ಸುಸ್ವರ ಅದರಿಂದ ಹೊರಡ್ತದೆ. ಈ ಸುಸ್ವರದಿಂದ ಮಹದಾನಂದ ದೊರೆಯುತ್ತದೆ. ಅಂದರೆ ನಾವು ಪಡೆದುಕೊಂಡು ಬಂದಂತಹ ಈ ದೇಹವನ್ನು ಒಳ್ಳೆಯ ಸಾಮರ್ಥ್ಯಕ್ಕೆ ಉಪಯೋಗಪಡಿಸಿಕೊಂಡರೆ ಸರಿ. ಇಲ್ಲದಿದ್ದರೆ ನಮ್ಮ ಸಾಮರ್ಥ್ಯವನ್ನು ನಾವು ದುರುಪಯೋಗಪಡಿಸಿಕೊಂಡರೆ ತಂಬೂರಿಯಲ್ಲಿ ಹೇಗೆ ಅಪಶ್ರುತಿ ಹೊರಡ್ತದೋ ಅದೇ ರೀತಿಯಲ್ಲಿ ಈ ಜೀವನದಿಂದಲೂ ಕೂಡ ಅಪಶ್ರುತಿ ಹೊರಡುವಂಥದ್ದು ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಸಂತ ಶಿಶುನಾಳ ಶರೀಫರು ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ಸಂತ ಶಿಶುನಾಳ ಶರೀಫರು ಬರೆದಂತಹ ತರವಲ್ಲ ತಗಿ ನಿನ್ನ ತಂಬೂರಿ ಅನ್ನುವಂತಹ ಈ ಒಂದು ತತ್ವಗೀತೆಯ ಸಾರಾಂಶ ಮುಕ್ತಾಯವಾಗ್ತದೆ. ಈ ಒಂದು ಕವಿತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರಬಹುದು. ತರವಲ್ಲ ತಗಿ ನಿನ್ನ ತಂಬೂರಿ ಈ ಹಾಡಿನ ಸ್ವಾರಸ್ಯವೇನು, ಭಾವ ಸ್ವಾರಸ್ಯವೇನು ಅನ್ನುವಂಥ ಪ್ರಶ್ನೆ ಬರ್ಬೋದು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.